ಎಂತ ಬರ್ಬೋದಾ? ಇಲ್ಲೇ ಇದ್ದೇನಾ? ಇಲ್ಲೇ ಇದ್ದೆ, ಹಿಂದೆ ಇದ್ದೆ. ನಾ ಮುಂದುವರ್ತ ಹೀಗಂದ, ನೀ ಹಿಂದೆ ನಂಗೆ ಗೊತ್ತೇ ಆಗ್ಲಿಲ್ಲ. ಹೌದು ಅದಲ್ಲ, ಹೌದಲ್ಲ? ನಾವೆಲ್ಲ ಯಾರು ಹೇಳು? ನಾವೆಲ್ಲ ಗುರುಮಠದಲ್ಲಿರೋ ಶಿಷ್ಯರು. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯೋತ್ತಮ. ಮೂಕಿ ಅಲ್ವಾ? ವಾಲ್ಮೀಕಿ ಮೂಕಿ ಅಲ್ಲಲ್ಲ? ಮುಖ್ಯ. ಅದೇ ಅವ್ರ ಹೆಸರು ನಾವಿಬ್ರು. ಹೌದಾ? ಮೂಕಿ ನಿನ್ನ ಅಮ್ಮ ಮಾತ್ರ. ನಿಮ್ಮ ಅಪ್ಪ ಮೂಕ ಸುಮ್ಮನೆ ಹಾಗಲ್ಲ. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯ. ನಮ್ಮ ಉದ್ಯೋಗ ಏನು ಹೇಳು? ಉಪವನೆಲ್ಲ ನೋಡ್ಕೊಳ್ಳುದಲ್ವಾ? ಕುಶ ಸಮಿತಿ ತರುವುದು. ಅದಕ್ಕೆ ಅಂತ ಇವತ್ತು ಬಂದದ್ದು. ಹೌದು ಮಾರಾಯ. ಇದೆಂತ ಕತೆ ಮಾರಾಯ? ಮಾಣಿಗಳೆಲ್ಲರೂ ಕೇಳಿ ಮಾಣಿ ಮುಖಿ ಮಾಣಿ ಹಳೆ ಮಾಣಿ ಯಾರು ಮಾಣಿ ಮರ ಇಲ್ಲ. ಮಾಣಿಗಳೆಲ್ಲರೂ ಕೇಳಿ ಎಲ್ಲ ಕೇಳಿ ಬಂದ ಪ್ರಾಣಿ ಯಾವುದು ನೀವು ಬೇಡಿ, ಬಂದ ಪ್ರಾಣಿ ಯಾವುದು ನೀವು ಬೇಡಿ. ಚೋಡಿಯೋಳತಿ ಚೋದ್ಯ, ಚೋಡಿಯೋಳತಿ ಚೋದ್ಯ ನಾನೀಗ ಕಂಡೆನು. ಕಾಣರದರೆ ಮನ ಕಾಣಿಸಿಕೊಂಡಿರೆ, ಚೋಡಿಯೋಳತಿ ಚೋದ್ಯ ನಾನೀಗ ಕಂಡೆನು. ಜನರದರೆ ಮನ ಕಾಣಿಸಿಕೊಂಡಿರೆ ಕೇಳಿ. ಓ ಮಾಲಿಗಳೇ, ಅಂತ ಯಾರನ್ನು ಹೇಳಿ ಎಂಬುದೇ ಸಮಸ್ಯೆ. ಇದ್ದವರಲ್ಲೆಲ್ಲ ಹೇಳು. ನಾ ಇಬ್ಬರು ಮಾನಿ ಬಿಡು, ಹಿಂದಿದ್ದವರು ಮಾಡಿ. ಅದರಲ್ಲಿ ಇಬ್ಬರು ಮಾನಿ ಅಂತ. ಬಹುಶಃ ಇರ್ಲಿ ಇರ್ಲಿ. ಒಂದರ ಮಾನಿಗಳೇ, ಯಾಕೆ ಹೇಳಿದ್ದಾನು? ಆ ಕಡೆ ನೋಡಿದೇವ ಏನೋ ತಿರುಗುತ್ತಾ ಉಂಟು. ಈಚೆಯಿಂದ ಆಚೆ, ಆಚೆಯಿಂದ ಈಚೆ. ಎಂತ ಕತೆ ಇದು? ಸ್ವಲ್ಪ ಹೊತ್ತಾಗಿಲ್ಲ ಬಂದು ನೋಡುವಾಗ. ಇದು ಯಾವ ಪ್ರಾಣಿ? ಇದು ಪ್ರಾಣಿ ಪ್ರಾಣಿ ಪ್ರಾಣಿ. ಯಾಕೆಂದ್ರೆ ನಮ್ಮ ಹಾಗಲ್ಲ, 4 ಕಾಲು ಉಂಟು. ಹೌದು, ನಮಗೆ 7 ಕಾಲು 7 ಕೈ. ನಮ್ಗೆ 2 ಕಾಲು. ಹೌದಲ್ಲ? ಇಬ್ಬರಿಗೂ ಹೌದು. ಹೌದೌದು. ಸರಿ ನೋಡ್ಕೊಂಡು ಅನ್ಸರ್ತಿ ಬೇಡ ಅಂತ. ಆದ್ರೆ ಈ ಪ್ರಾಣಿ ಒಂದು ಗೊತ್ತಾಗ್ಲಿಲ್ಲ. ಹಾಗೆ ನಂಗೆ ಗೊತ್ತುಂಟು, ನಂಗೆ ಗೊತ್ತುಂಟು. ಗೊತ್ತುಂಟ? ಹೌದು. ಯಾವುದು ಹೇಳುವುದಿಲ್ಲ. ಯಾಕೆ? ಯಾಕೆ ನಿಂಗೆ ಗೊತ್ತಾಗೋದಿಲ್ವಾ? ಹೇಳ್ರೆ. ನಿಂಗೆ ಗೊತ್ತುಂಟಾ? ಗೊತ್ತುಂಟು. ಹೇಳ. ಹೇಳುದಿಲ್ಲ. ಎಂತಕ್ಕೆ? ನಿಂಗೆ ಗೊತ್ತಾಗತ್ತ? ಇಬ್ಬರು ಎಷ್ಟು ಬುದ್ಧಿವಂತರು ನಮ್ಮಳೇ ಗೊತ್ತಾಗ್ತಾ ಉಂಟು. ಆದ್ರೆ ಅದು ಯಾವುದು ಹೇಳ? ಕರಡಿ. ಕರಡಿ ಹೆದ್ದ. ಅದು ಕರಡಿ ಅಲ್ಲ. ಯಾಕಲ್ಲ? ಜಿಂಕೆ. ಕೋಡಿಲ್ಲ. ಹೆಣ್ಣು ಬಹುಶಃ. ಮೈ ಮೇಲೆ ಹುಂಡಿಲ್ಲ. ಹೊಂದಿಲ್ಲ. ಹೌದು, ಹೊಂದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಂಗನು ಉಂಟು. ಅದು ಬಾಳಿಲ್ಲ. ನಾ ಇಲ್ಲ. ಹೇಳು. ಅದು ಬಿಳಿ ಕರಡಿ. ಬಿಳಿ ಕರಡಿ. ಮೈಯಲ್ಲಿ ಕೂದಲಿಲ್ಲ. ಸುಮ್ಮನೆ ಸಮಸ್ಯೆ ಇದಲ್ಲ. ನಮ್ಮಿಬ್ಬರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಾಗ್ತಾ ಉಂಟು. ಆದ್ರಿಂದ ಅಗಲೇ ಬೇಡ. ನಮ್ಮಲ್ಲಿ ಬುದ್ಧಿವಂತ ಬಹಳ ಜನ ಇಲ್ವಾ? ನಮಗೆಲ್ಲ ಗೊತ್ತುಂಟು ಅಂತ ಹೇಳುವವರು. ನನಗೆ ಅದ್ರ ವಿಷಯದಲ್ಲೇ ಬಹಳ ಮಾನಸಿಕ ಆಗಿದೆ ಈಗ. ನೀ ಮಾನಸಿಕ ಮಾಡ್ಕೊಳ್ಬೇಡ. ನೋಡು, ನಾನೀಗ ಕೆಲವು ದಿನ ಆಯ್ತು ಮಾನಸಿಕ ಆಗಿ ಆಗಿ ಇಷ್ಟು ನೋಡು ಸೋತು ಹೋಗಿದ್ದೇನೆ. ನೀ ಸೋತಿ ಅಂತ ನಾನು ಸೋಲ್ತಾ ಇದ್ನು. ಇಬ್ಬರು ಸೋಲ್ತಾ ಇದ್ದೇವೆ. ಇಬ್ಬರು ಸೋತಿದ್ದೇವೆ ಅಂತ ನಮ್ಗೆ ನೋಡ್ರೆ ಗೊತ್ತಾಗ್ತಾ ಉಂಟು. ಯಾಕೆ ಹೇಳು? ಯಾಕೆ? ನಮ್ಮ ಗುರುಗಳು ಸರಿ ಇಲ್ಲ. ಹೌದೌದೌದು, ಗುರುಗಳು ಸರಿ ಇಲ್ಲ. ಅವರು ತಾರತಮ್ಯ ಮಾಡುವುದು. ಮತ್ತೆ ಇವತ್ತೊಂದು ಹೇಳುವುದು, ನಾಳೆ ಒಂದು ಹೇಳುವುದು. ಹೌದು. ಅವ್ರಿಗೆ ಪಾಠ ಮಾಡ್ಲಿಕ್ಕೂ ಬರುವುದಿಲ್ಲ. ಮೊನ್ನೆ ಒಂದಿನ ನನ್ನಲ್ಲಿ ಹೇಳಿದ್ರು, ಏನಂತ? 5 ಸೇರಿಸು 5 ಎಷ್ಟು ಕೇಳಿದ್ರು. ನಾನು 10. ಅವ್ರು ಹೇಳಿದ್ರು, ಕೊನೆ ನನಗೆ ಗೊತ್ತಾಗ್ಲಿಲ್ಲ. ಅವರೇ ಹೇಳಿದ್ರು 10 ಅಂತ. ಮಾರನೇ ದಿನ ಹೇಳ್ತಾರೆ 6 ಮತ್ತು 4 ಸೇರಿಸಿ ಎಷ್ಟು ಕೇಳಿದ್ರು. ಅದು ಗೊತ್ತಾಗ್ಲಿಲ್ಲ. 10. ಅದು 10 ಇದು 10 ಹೇಗೆ ಆಗ್ಲಿಕ್ಕೆ ಉಂಟು ಹೇಳು? ಮತ್ತೆ ಹೇಗೆ ಈ ರೀತಿ ತಪ್ಪೆಲ್ಲ ಲೆಕ್ಕ ಹೇಳಿಕೊಟ್ರೆ ನಾವು ಉದ್ಧಾರ ಆಗುವುದು ಹೇಗೆ ಹೇಳು?
ಹಾಗಾಗಿ ಅಷ್ಟೇ ಅಲ್ಲ, ಮತ್ತೆ ನಮ್ಮಲ್ಲಿ ತಾರತಮ್ಯ, ನಮ್ಮನ್ನು ದಡ್ರು ಅಂತ ಹೇಳುದು, ಅವ್ರನ್ನೆಲ್ಲ ಬುದ್ಧಿವಂತರು ಅಂತ ಹೇಳುದು. ಹೌದೌದು, ಅದಕ್ಕಾಗಿ ಭಾರಿ ತಾರತಮ್ಯ. ಮತ್ತೆ ಒಂದವರು ಅವ್ರಿಗೆ ಗೊತ್ತಾಯ್ತು ಈ ಶಿಷ್ಯರು ಏನ್ ಮಾಡಿದ್ರು ಇವ್ರ ಮೇಲೆ ಬರುವುದಿಲ್ಲ ಅಂತ ಹೇಳಿ, ಹಾಗಾಗಿ ಅವ್ರು ಕೆಳಗೆ ಹೋದ್ರು. ಈಗ ನಾವು ಮೇಲೆ ಬಂದಾಯ್ತು ನೋಡು. ಅವ್ರು ಕೆಳಗೆ ಹೋಗಿದ್ದರೆ ನಾವು ಮೇಲೆ ಬಂತು, ಇನ್ನು ಅವ್ರು ಮೇಲೆ ಬಂದಾಗ ನಾವೆಲ್ಲ ಹೋಗ್ತೇವೆ, ಕೆಳಗೆ ಹೋಗ್ತೇವೆ. ಹಾಗಾಗ್ತದೆ. ಹಾಗಿದ್ದ ಹಾಗಾಗುದು ಬೇಡ, ಅವನ್ನೇ ಕರೆದು ಕೇಳುವ. ಹೌದಾ? ಅವನಿಗೆ ಕೇಳು, ಅವ್ನು ಮಾಡು ಮಂಗ ತುಂಡು ಮಾಡಬೇಡ, ಸ್ವಲ್ಪ ಹೇಳ್ತೇಬೇಕು. ಲವಕುಮಾರ, ಲವಕುಮಾರ, ಯಾಕೆ ನನ್ನನ್ನು ಕರೆದದ್ದು ನೀವು? ಪೂಜೆಗೆ ತಂದಿಟ್ಟು ಹೂವು ನೀನೇ ಮುಡ್ಕೊಂಡು ಬಂದ್ಯಾ? ಹೇಗ? ಹೌದು ಮಾರಾಯ, ಎಲ್ಲ ನೀನ್ ಬಂದ ತಕ್ಷಣ ಉದುರಿ ಬಿತ್ತಪ್ಪ. ಅಲ್ಲ ಹೂವನ್ನು ಹೊತ್ತು ಬಂದೆ ಅಂತದ. ಪೂಜೆಗೆ ತಂದಿಟ್ಟದ್ದೇ ಆಗಿತ್ತು, ಪೂಜೆ ಆದ್ಮೇಲೆ ಹಾಕೊಂಡು ಬಂದೆ. ಹೌದಾ? ಅದು ಒಳ್ಳೇದು. ಅದಲ್ಲ ಯಾವುದು? ಈಗ ನಾವು ಕರ್ಲಿಕ್ಕೆ ಕಾರಣ ಉಂಟು. ಯಾವುದು ಗೊತ್ತಿಲ್ಲ ಅವಂಗೆ, ಏನೋ ಗೊತ್ತಿಲ್ಲ. ಅಲ್ಲ, ಹೇಳದೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತೇಳಿ ನನ್ನನ್ನು ನೋಡ್ಕೊಂಡು ನಗಾಡಿದ್ರೆ ನನಗೆಂತ ಗೊತ್ತಲ್ಲ. ನಾವು ಹೇಳ್ರಿ ನಿಂಗೆ ಗೊತ್ತಾಗುದಿಲ್ಲ ಅಂತ. ಹೇಳೋದೇ ಹಾಗೆ ಗೊತ್ತಾಗ್ತಿದ್ದಾಗ. ಹೌದಾ? ಸರಿ ಹೇಳಿದ್ದಾನೆ. ಹೌದು ಹೌದು, ಹೇಳುವುದು ಒಂದು ಹತ್ತು ಬುದ್ಧಿವಂತರು ನಾವು ಅಂತ. ಅಯ್ಯಪ್ಪ, ಅಸಾಮಾನ್ಯ ಬುದ್ಧಿವಂತ. ನೀನೇ ಬುದ್ಧಿವಂತ ಅಂತ ಆದ್ರೆ ನಾವು ಕೇಳೋದಕ್ಕೆ ನೀವು ಉತ್ತರ ಕೊಡ್ಬೇಕು. ನೀವು ಕೇಳುವುದಕ್ಕೆ ಹೌದು, ಪ್ರಶ್ನೆ ಉತ್ತರ ಉಂಟು. ಹೇಳು, ಶುರು ಮಾಡಿ. ಹೌದಾ? ನೀ ಶುರು ಮಾಡ, ನಾನೇ ಶುರು ಮಾಡ್ಲಾ? ನೀನೇ ಶುರು ಮಾಡಿ. ಹಿರಿಯವು ನೀನೇ. ನಿನ್ನಲ್ಲಿ ಒಂದು ಪ್ರಶ್ನೆ ಉಂಟು ನಂದು. ಯಾವುದೋ ಪ್ರಶ್ನೆ? ಈ ಮದುವೆ ಮನೆಯಲ್ಲಿ ಎದುರುಗಡೆಯಲ್ಲಿ ಬಾಳೆ ಮರವನ್ನು ಕಟ್ಟುತ್ತಾರೆ. ಹೌದು. ಯಾಕೆ? ಮದುವೆ ಅಂತ ಹೇಳಿದ್ರೆ ಅದು ಶುಭ ಕಾರ್ಯ. ಶುಭ ಕಾರ್ಯಕ್ಕೆ ಶುಭ ಸೂಚಕವಾಗಿ ಅದನ್ನು ಕಟ್ತಾರೆ ಅಷ್ಟೇ. ಅದು ಎಲ್ಲರಿಗೂ ಗೊತ್ತುಂಟು ಅಲ್ವಾ? ಅದಲ್ಲ, ಯಾಕೆ ಕಟ್ತಾರೆ? ಯಾಕೆ? ಕಟ್ಟದಿದ್ರೆ ಅದು ಬಿದ್ದು ಹೋಗ್ತದೆ, ಹಾಗಾಗಿ ಕಟ್ತಾರೆ. ನಿಜವಾಗಿ ನಾನು ಮೂರ್ಖ ಅಂತ ನನಗೆ ಗೊತ್ತಾಯ್ತು. ಹೌದಾ? ನೀವೇ ಬುದ್ಧಿವಂತ. ಹಾಗಾಗಿ ನಾವು ಮದುವೆ ಮನೆಗೆ ಹೋದ್ರೆ ಅವ್ರಿಗೆ ಕಟ್ಟು ಕೆಲಸವೇ ಇಲ್ಲ, ನಾವು ಹೇಳ್ಕೊಳ್ತೇವೆ. ಅದಪ್ಪ ಮತ್ತು ಒಳ್ಳೆ. ಮತ್ತೊಂದು ಪ್ರಶ್ನೆ ಉಂಟು. ಯಾವುದುಂಟು? ನಿನ್ನಲ್ಲಿ ಕೇಳ್ತೇನೆ, ಕೇಳು. ಈ ಸಮುದ್ರ ನೋಡಿದ್ಯಾ? ನೋಡಿದ್ದೇನೆ. ಸಮುದ್ರಕ್ಕೆ ಬೀಗ ಹಾಕ್ಲಿಕ್ಕೆ ಬರ್ತದೆ? ಸಮುದ್ರಕ್ಕೆಲ್ಲ ಬಾಗಿಲಿರ್ತದೆ, ನಾವು ಬೀಗ ಹಾಕ್ಲಿಕ್ಕೆ ಹಾಗ ಬರುವುದಿಲ್ಲ. ಆಗುವುದಿಲ್ಲ ಮಹಾರಾಯ. ದಡ್ಡ, ಸುಲಭ ಉಂಟು. ಸುಲಭ ಹೇಗದು? ಬೀಗ ಹಿಡ್ಕೊಂಡ್ರೆ ಆಯ್ತಾ, ಹೋಗಿ ಸಮುದ್ರಕ್ಕೆ ಹಾಕಿದ್ರೆ ಒಂದು ಬೇಗಲ್ಲ 1000 ಬೇಗೂ ಹಾಕ್ಬೋದು. ಒಳ್ಳೆ ಉತ್ತರ ಮಾರಾಯ. ಇದೆಲ್ಲ ಯಾರು ಹೇಳ್ಕೊಟ್ರು ನಿಮಗೆ ಗೊತ್ತಾಗುದಿಲ್ಲ. ನನಗೇನು ಗುರುಗಳು ಒಂದ್ ದಿವಸ ಇಂಥದ್ದೆಲ್ಲ ಹೇಳ್ಕೊಡ್ಲಿಲ್ಲ. ಅದು ಗುರುಗಳು ಹೇಳಿಕೊಡುವ ಪಾಠ ಅಲ್ಲ, ನಾವೇ ಕಲ್ತು ಪಾಠ. ಗುರು ಇಲ್ದಿದ್ದು ವಿದ್ಯೆ ಅಂದ್ರೆ ಇದೆ. ಗುರು ಇಲ್ಲದ ವಿದ್ಯೆ ಅಂತ ಹೇಳಿದ್ರೆ ಈ ಗುರುವಿನ ವಿದ್ಯೆ ಬಹಳ ಉಂಟು. ನಾವು ಇದು ಮಾತು ಕಲ್ತದ್ದು. ಅದ್ರಲ್ಲಿ ಒಂದೆರಡು ನೀವು ಇದೆಲ್ಲ ಕಲ್ತಿದ್ದೆ. ಇರ್ಲಿ ಇರ್ಲಿ. ಇನ್ನೊಂದು ಕೇಳ್ತೇನೆ. ಯಾವ್ದು? ನಾಯಿ ಯಾಕೆ ಬಾಲ ಎಲ್ಲ ಆಡಿಸುತ್ತದೆ? ಅದು ಮತ್ತೆಂತದ್ದಕ್ಕೆ, ನಮ್ಮ ಮೇಲಿರುವಂತ ಒಂದು ಪ್ರೀತಿಯ ದ್ಯೋತಕವಾಗಿ ಅದು ಬಾಲ ಅಲ್ಲಾಡಿಸ್ತದೆ ಅಷ್ಟೇ. ತಪ್ಪು. ಅದಕ್ಕಲ್ಲ, ಸರಿಯ. ಬಾಲಕ್ಕೆ ನಾಯಿಯನ್ನು ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ನಾಯಿ ಬಾಲ ಸಾಕು ಸಾಕು. ನಿಜವಾಗಿ ಗುರುಗಳಿಗೂ ಗುರುದಕ್ಷಿಣೆ ಅಲ್ಲ, ನಿಮ್ಗಿಬ್ಬರಿಗೆ ಕೊಟ್ಟು ಗುರುದಕ್ಷಿಣೆ ನಾನು ಹೋಗ್ತೇನೆ. ಒಳ್ಳೆ ಉತ್ತರ ಮಾರ. ಇಂಥದ್ದೆಲ್ಲ ಮತ್ತೊಂದಷ್ಟಿದ್ರೆ ಹೇಳ್ಕೊಡು, ನಂಗೂ ಬೇಕಾಗ್ತದೆ. ಇನ್ನೊಂದು ಹೇಳ, ಈ ನಾಯಿ ಮಲಗುವಾಗ 3 ಸುತ್ತು ಬಂದು ಮಲಗುತ್ತದೆ, ಯಾಕೆ? ನಾಯಿಗೆ ಮಾತಾಡ್ಲಿಕ್ಕೆ ಬಂದಿದ್ರೆ ಅದ್ರ ಹತ್ರ ಕೇಳಬಹುದಿತ್ತು, ಇದು ನನಗೆ ಗೊತ್ತಿಲ್ಲ, ನೀನೇ ಹೇಳು ಮಾರೆ. ಮಲಗಿದ ಮೇಲೆ ಮತ್ತೆ ಸುತ್ತ ಹಾಕ್ಲಿಕ್ಕೆ ಆಗುವುದಿಲ್ಲಲ್ಲ, ಅದಕ್ಕೆ ಮೊದಲು ಸುತ್ತಾಕೊಂಡು ಮಲಗುದು. ಅದು ಒಳ್ಳೇದಾಯ್ತು. ನಾಯಿಗಂತೂ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಇವ್ ಮಾತಾಡ್ತಾನೆ, ಇವ್ ಹೇಳಿದ್ದು ಬಹಳ ಒಳ್ಳೇದಾಯ್ತು. ನಮ್ಗೆ ಗೊತ್ತಿಲ್ಲ. ಇಲ್ಲ, ನಾಯಿ ಮಾತು ಬಂದ್ರೆ ತೊಂದ್ರೆ, ಉತ್ತರ ಸಿಕ್ಕುದಿಲ್ಲ. ಯಾಕೆಂದ್ರೆ ನಾಯಿಗೂ ಈ ಉತ್ತರ ಗೊತ್ತಿಲ್ಲ. ಅದಕ್ಕೆ ಉತ್ತರ ಗೊತ್ತಿಲ್ಲದೆ ಇವತ್ತೇ ಸುತ್ತಾಗ್ತಾ ಉಂಟು. ಅದು ಅಲ್ಲೇ ಉತ್ತರ ಸಿಕ್ಕುವುದು, ಸುತ್ತಾಕಿ ಮಲಗ್ತಾ ಉಂಟು. ಅದಕ್ಕೊಮ್ಮೆ ಗೊತ್ತಾದ್ರೆ ಮತ್ತೆ ಸುತ್ತಾಕುದಿಲ್ಲ. ಈಗ ನನ್ನನ್ನು ಕರೆದ ಯಾಕೆ ಹೇಳಿ? ನೋಡಿದ್ಯಾ, ಅಲ್ಲೊಂದು ಪ್ರಾಣಿ ಆ ಕಡೆ ಈ ಕಡೆ ತಿರುಗ್ತಾ ಉಂಟು. ಹೌದಾ? ಆ ಪ್ರಾಣಿ ಯಾವ್ದು ಅಂತ ನಮಗೆ ಗೊತ್ತುಂಟು, ನಿನ್ ಗೊತ್ತಿದ್ರೆ ಹೇಳಿ ನೋಡುವ. ನನಗೆ ಗೊತ್ತಿದ್ರೆ. ಓ ಆತ್ಮೀಯರೇ, ಬಾಲಕರೆಲ್ಲರೂ ಕೇಳಿರಿ, ಬಾಲಕರೆಲ್ಲರೂ ಕೇಳಿರಿ, ಓ ಬಾಲಕರೆಲ್ಲರೂ
ಬಗೆಯಿರಿ ಅದ ಪೋಲುವ ಪಶುವೆಂದು ಬಗೆಯಿರಿ ಕೇಳಿದ ಹಯಶಾಸ್ತ್ರ ನೆನೆಯಿರಿ ಅದಗೋಲುವ ಪಶುವೆಂದು ಅದ ಪೋಲುವ ಪಶುವೆಂದು ಬಗೆಯಿರಿ ಪಶುವೆಂದು ಬಗೆಯಿರಿ ಬಾಲಕರೆಲ್ಲರೂ ಕೇಳಿರಿ ನನ್ನ ಆತ್ಮೀಯರೇ, ಬಂದಿರುವ ಪ್ರಾಣಿ ಯಾವುದು ಎಂಬ ಹಾಗೆ ನಿಮಗೂ ಗೊತ್ತುಂಟು. ನನಗೂ ಗೊತ್ತುಂಟೋ ಇಲ್ವಂತ ನೋಡುವುದಕ್ಕೆ ನಿಮಗಾಗಿ ಪ್ರಶ್ನೆ ಅಲ್ವಾ? ಒಳ್ಳೇದಾಯ್ತು. ಪ್ರಶ್ನೆ ಮೂಡಲೇಬೇಕು. ಈ ಪರೀಕ್ಷೆಯಲ್ಲಿ ತಿರುಗಡೆ ಆಗು. ಆಗುತ್ತೇನೆ ನೋಡುವ. ಪ್ರಯತ್ನ ಮಾಡುವುದು ನಾನೆಲ್ಲ. ಅನುತ್ತೀರ್ಣ ಅಲ್ಲ ಮದುವೆ ಉತ್ತೀರ್ಣನಾಗು. ಕೇಳ್ತಾ ಇದ್ದೀರಲ್ಲ ನೀವು, ಬಂದಿರುವಂತ ಪ್ರಾಣಿ ಯಾವುದು ಎಂಬ ಹಾಗೆ. ಹೌದು, ಅದಕ್ಕಾಗಿಯೇ ಹೇಳುವುದು ಅಂತ ಅದು ಗೊತ್ತಾಗಬೇಕು. ಗುರುಗಳು ಹೇಳಿಕೊಟ್ಟಿರುವಂತಹ ಪಾಠವನ್ನು ಸರಿಯಾಗಿ ನಾವು ಅಭ್ಯಾಸ ಮಾಡಬೇಕು. ಅದು ಮಾಡಿದ್ದೇವೆ. ಅದನ್ನು ಬಿಡುವುದಿಲ್ಲ. ಅದು ಮಾಡಿದ್ದೆ ಯಾವುದು ಅಂತಾದ್ರೆ ಇದು ಯಾವುದು ನಿಮ್ಗೆ ಗೊತ್ತಾಗುತ್ತಿತ್ತು. ಸೋಮನೀರ ನೀನು ಕಲ್ತದ್ದಕ್ಕಿಂತ ನಾವು ಕಲ್ತದ್ದು ಎಷ್ಟು? ಹೌದಾ? ಮತ್ತೆ ಗುರುಗಳು ಹೇಳಿದ್ದಾರೆ ಯಾವುದು? ಯಾವುದನ್ನೇ ಆಗಲಿ ಶ್ರದ್ಧೆಯಿಂದ ಸರಿಯಾಗಿ ಕಲಿಯಬೇಕೆನ್ನುವುದಾಗಿ. ನಿನ್ನಲ್ಲಿ ಕೇಳ್ತೇನೆ, ಒಂದೊಂದು ತರಗತಿಯಲ್ಲಿ ಎಷ್ಟೆಷ್ಟು ವರ್ಷ ಕುಳಿತವ ನೀನು? ಒಂದೊಂದು ತರಗತಿಯಲ್ಲೆಲ್ಲ ಒಂದೊಂದೇ ವರ್ಷ. ನಾವಾಗಲ್ಲ, ಒಂದೊಂದು ತರಗತಿಯಲ್ಲಿ 3-4 ವರ್ಷ ಕೂತಿದ್ದೇವೆ. ನಿಜವಾಗ ಮತ್ತೆ ಕಲ್ತದ್ದೆ ಅಲ್ಲಪ್ಪ, ನಾನು ಒಂದೇ ತರಗತಿಯಲ್ಲಿ ಈ ವರ್ಷಕ್ಕೆ 27 ವರ್ಷ ಆಯ್ತು. ಒಂದೇ ತರಗತಿ ನನಗೆ. ಆಚೆ ಈಚೆ ಹೋಗಲೇ ಇಲ್ಲ. ನಿಮ್ಮಷ್ಟು ತಾಳ್ಮೆ ನಮಗಿಲ್ಲ. ಅವರಿಗೂ ಗುರುಗಳೇ ಹೇಳಿದ ಮಾತು, ತಾಳ್ಮೆಗಿಂತ ಅಧಿಕ ತಪವೂ ಬೇರೊಂದಿಲ್ಲ. ಅದಕ್ಕಾಗಿ ಅದೇ ತಪಸ್ಸು ಮಾಡ್ತಾ ಇದ್ದೀನಿ. ನಿಮಗೆ ತಾಳ್ಮೆ ಇಲ್ಲ. ಈ ವರ್ಷ ಇಲ್ಲ, ಬರುವ ವರ್ಷ ಅಲ್ಲ. ಎಂತ ಮರೆ ಪುರ್ಸೊತ್ತೇ ಇಲ್ಲ. ನಮ್ದು ಎಲ್ಲ ಅಲ್ಲೇ. ನಮಗೇನು ಗೊತ್ತಾ, ನಮ್ದು ಈ ವರ್ಷ ಇಲ್ಲಿ ತಪ್ಪ, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಕಡೆ ಹೋಗುತ್ತೇವೆ. ಯಾಕೆ? ತಪಸ್ಸಿಗೆ ಏನಾದ್ರೂ ಫಲ ಸಿಕ್ಕಲಿ ಹೇಳಿ. ನಿಮ್ಗಾಗಲ್ಲ, ಇಲ್ಲೇ ಇದ್ರು ವರ್ಷ ಒಳ್ಳೆ ಫಲ ಸಿಗ್ತದೆ, ಏನು ತೊಂದ್ರೆ. ಇಲ್ಲಿವರೆಗೆ ಏನೂ ಸಮಸ್ಯೆ ಆಗಿಲ್ಲ. ಮುಂದೆ ಆಗುದಿಲ್ಲ. ಇವರ ಆಶೀರ್ವಾದ ಉಂಟು ಅಂತ ನಿರಂತರವಾಗಿ ಹೀಗೇ ಇರ್ತದೆ. ಹಾಗಿದ್ರೆ ಬಂದಿರುವ ಈ ಪ್ರಾಣಿ ಯಾವುದು ಎಂಬ ಹಾಗೆ ಖಂಡಿತವಾಗಿ ನನಗೆ ಗೊತ್ತು. ಹೇಳಿ ನೋಡುವ. ಗುರುಗಳು ಪಾಠ ಮಾಡಿದ್ದಾರೆ. ಯಾವತ್ತು? ಮೊನ್ನೆ ಅಷ್ಟೇ ಮಾಡಿದ್ದಲ್ವ? ಅವ ಯಾವ ಗುರುಗಳ ದಿವಸ ಪಾಠ ಮಾಡ್ತಾರೆ ಮರ, ಯಾವ್ದಕ್ಕೆ ನೆನ್ಪಿಟ್ಕೊಳ್ಳೋದು ನಾವ? ದಿವಸ ಮಾಡಿದ್ದು ನೆನಪಿಟ್ಕೊಳ್ಳಿ. ಈಗ ನಿನ್ನೆ ಮಾಡಿದ್ದ ಇವತ್ತು ನೆನ್ಪಿಡುವುದಿಲ್ಲ, ಮೊನ್ನೆ ಮಾಡಿದ್ ನೆನ್ಪಿರ್ತದ. ಯಾವ ವಾರ ಮಾಡಿದ್ದದು? ಹೌದು, ಸೋಮವಾರ. ಸೋಮವಾರ ಇವ್ ಬರಲೇ ಇಲ್ಲ. ನಾನು ಸೋಮವಾರ ಬರಲಿಲ್ಲ. ಅಂದ್ರೆ ಒಂದು ಭಾನುವಾರ ಒಂದು ಕೆಲಸ ಆಯ್ತು. ಗುರುಗಳು ಒಂದು ಪ್ರಶ್ನೆ ಕೇಳಿದ್ರು. ಯಾವುದು? ವೇದ ಗೊತ್ತುಂಟ ಕೇಳಿದ್ರು. ಗೊತ್ತುಂಟ ನಿನಗೆ? ನಾನು ಇಲ್ಲ, ವೇದ ಗೊತ್ತಿಲ್ಲ, ವೇದನ್ ತಂಗಿ ವಿದ್ಯೆ ಗೊತ್ತುಂಟು ಅಂದೆ. ಅಲ್ಲಿ ಕೊಟ್ರು, ಸಾಮ ಕೊಟ್ರು. ಕೊನೆ ಜ್ವರ ಬಂತು, ಸೋಮವಾರ ಬರಲೇ ಇಲ್ಲ. ಹಾಗೆ. ಆದ್ರೆ ನಾನು ಯಾವಾಗಲೂ ಆ ರೀತಿಯಾಗಿ ಯೋಚನೆ ಮಾಡಿದವ ಅಲ್ಲ. ಗುರುಗಳು ಮೊನ್ನೆ ಅಷ್ಟೇ ಮಾಡಿರುವಂತಹ ಪಾಠ ಹಯಶಾಸ್ತ್ರ ಅಲ್ವಾ? ಹಯಶಾಸ್ತ್ರ ಅದನ್ನ ಕೂಲಂಕಷವಾಗಿ ಅಭ್ಯಸಿಸಿರುವಂತಹ ನಾನು ನಿಖರವಾಗಿ ಹೇಳಬಲ್ಲೆ. ಬಂದಿರುವಂತಹ ಪ್ರಾಣಿ ಇದು ಬೇರೆ ಯಾವ್ಯಾವುದೂ ಅಲ್ಲ. ಇದು ಹಯ ಅಂದ್ರೆ ಇದು ಕುದುರೆ. ಕೇಳಿದ ಆ ಪಾಠ ಅದೇ ಹಯ ಅಂತ, ಕುದುರೆ ಅಂತ, ಯಾವ್ದಾದ್ರು ಒಂದೇ. ಇದು ಕುದುರೆ ಇದೆ. ಹೌದಾ? ಸಾಧ್ಯವೇ ಇಲ್ಲ. ಮತ್ತೆ ಯಾಕಲ್ಲ? ಕುದುರೆ ಕೂಗುದು ಹೇಗೆ ಒಂದು ನಂಗೆ ಗೊತ್ತುಂಟು. ಯಾಕೆ ಹೋಗುತ್ತದೆ? ಎಲ್ಲೋ ಹಳೇ ಜನ್ಮದ ನೆನಪಾಯ್ತು ನಿನಗೆ. ಹಾಕೋಗುದು ಕುದುರೆ ಅಲ್ಲ, ಕತ್ತೆ ಹಾಕೋದು. ಅವನಿಗೆ ಗೊತ್ತುಂಟು ನೋಡು. ಹೌದಾ? ಹಾಕೋಗುದು ನಾವು ನಿದ್ದೆಗಣ್ಣಲ್ಲಿ ಕೂಗಿದ್ರೆ ಹಾಗೆ ಇರ್ತದೆ. ಹಾಗಾಗಿ ಆ ಪಾಠವನ್ನ ಕೇಳಿರುವಂತಹ ನಾನು ಗುರುಗಳು ಹೇಳಿರುವಂತಹ ಎಲ್ಲ ಛಾಯೆಗಳನ್ನ ಹೋಲಿಸುವುದಕ್ಕೆ ಹೊರಟ್ರೆ ಬಂದಿರುವುದು
ಇದು ಹಯ. ಅದರಲ್ಲಿ ಇದು ಸಾಮಾನ್ಯವಾದ ಹಯ ಅಲ್ಲ, ಯಾವುದೋ ಭೂಮಿ ಪಾಲಕನಶ್ವ ಇರಬಹುದು ಎಂಬ ಹಾಗೆ ನಮ್ಮ ಊಹೆ. ಯಾಕಂದ್ರೆ ಈ ಮೊದಲು ಇಂಥ ಪ್ರಾಣಿಯನ್ನ ನಾನೂ ಕಂಡವನಲ್ಲ, ನೀವು ಕಂಡವರಲ್ಲ. ಹಾಗಾಗಿ ನಿಮಗೆ ತವಕವಿದ್ದರೆ ಬೇಗ ಹೇಳಿರಿ. ತವಕವಿದ್ದರೆ ಬೇಗ ಹೇಳಿರಿ, ಒಂದು ಹವನ ವಿಚಾರಿಪ ಸಾಗಿರಿ. ಕವಿ ಗುರು ಆಶ್ರಮದೊಳಗೆಲ್ಲ ವನ ಭೂಮಿಯ ಕಾಯುವ ನಾವೆಲ್ಲ. ಯಾವುದಾದ್ರೂ ಹೊಸ ಪ್ರಾಣಿಗಳನ್ನ ಕಂಡಾಗ, ಹೊಸ ವಿಷಯವನ್ನ ಕೇಳಿದಾಗ ಕುತೂಹಲ ಮೂಡುವುದು ಸಹಜ. ಕಾರಣ ಮತ್ತೇನು ಅಲ್ಲ, ನಮ್ಮ ಈ ತಪೋ ಭೂಮಿಯಲ್ಲಿ ಇಂತಹ ಪ್ರಾಣಿಯನ್ನು ನಾವು ಮೊದಲು ಕಂಡವರಲ್ಲ, ಹೊಸತಾಗಿ ಕಂಡಿದೆ. ವಿಚಾರಿಸಬೇಕು ಅಂತಾದ್ರೆ ಇಲ್ಲಲ್ಲ, ನೋಡಿದಿರ ಹಯದ ಪರಿಯನೋ ಮೆರೆಯುವ ರೂಢಿ ಬಾಲನೋ ಹಯದ ಪರಿಯನೋ. ಕಾಡಿಗಧಿಪತಿ ಎನ್ನುವ ಸಗಾಢದಿಂದಾಯ್, ಕಾಡಿಗಧಿಪತಿ ತಾನೆ ಎಂಬ ಸಗಾಢದಿಂದಾಯ್, ಗಾಢದಿಂದಾಯ್, ಕಾಡಿಗಧಿಪತಿ ತಾನೆ ಎಂಬ ಸಗಾಢದಿಂದಾಯ್. ಕಂಡು ಕುತೂಹಲ ಭರಿತರಾಗಿರುವಂತಹ ನಾವು ಅತಿ ಅವಸರದಲ್ಲಿ ಇಲ್ಲಿಗೆ ಧಾವಿಸಿ ಬಂದದ್ದಾಯ್ತು. ಹತ್ತಿರ ಬಂದದ್ದು ಹೌದು. ಅಬ್ಬಪ್ಪ, ನೋಡಿದಿರಾ? ಹೌದು. ಸರಿಯಾಗಿ ಗಮನಿಸಿದಿರಾ? ಎಂತ ಮುಯ್ಯು, ಒಳ್ಳೆ ಬೆಳೆದಿದೆ, ಒಳ್ಳೆ ಆಹಾರ ಸಿಕ್ಕಿದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಮೀರಿಸುವಾಗುಂಟು. ಪ್ರಾಣಿ ಅಲ್ವೇನೋ ಅದು, ಮೈ ಮದೆ ಹಾಗೆ ಮೈ ಕಟ್ಟು ಅದರ ಚೆಲುವು ನಿಜವಾಗಿಯೂ ಎಂತವರ ಕಣ್ಣು ತುಂಬುವಂತಿದೆ, ಅನುಮಾನವೇ ಇಲ್ಲ. ಹಾಗಿದ್ರೆ ಈ ಕುದುರೆಯನ್ನ ಕಂಡು ಅನಿಸುವುದು ನನಗೆ ಮೈಯೆಲ್ಲ ಶ್ವೇತ ಶುಭ್ರವಾಗಿರುವಂತಹ ಶ್ವೇತವಣ್ಣ. ಹೌದು. ಬಾಲ ನೋಡಿದ್ಯಾ? ಕಪ್ಪು ಛಾಯೆ. ಹೌದು. ಕಿವಿ ಎಂಬುದು ಹಳದಿ ಬಣ್ಣದಿಂದ ಕೂಡಿದೆ. ಇದನ್ನ ಕಂಡಾಗ ನಮಗೆ ಆಶ್ಚರ್ಯವಾಗುವುದು. ಗುರುಗಳು ನಮಗೆ ಪಾಠ ಮಾಡುವಾಗ ಹೀಗೆಲ್ಲ ಹೇಳಿಕೊಟ್ಟದ್ದಿಲ್ಲ. ಇದು ವಿಶೇಷ ರೀತಿಯಲ್ಲಿ ಕಂಗೊಳಿಸುತ್ತಾ ಉಂಟು. ಕೇವಲ ಅಷ್ಟು ಮಾತ್ರ ಅಲ್ಲ, ಮೈ ಮೇಲೆ ಹೇರಲ್ಪಟ್ಟಿರುವಂತಹ ಆಭರಣ. ಎಂತ ಮಾಲಯ, ಮನುಷ್ಯರಾದ್ರೂ ಇಷ್ಟ ಆಭರಣ ಹಾಕೊಳ್ಳಿಕ್ಕೆ ಆಗ್ತದ? ಹಾಗೆ ಕೆಲವರೆಲ್ಲ ಹಾಗೆ ಇತ್ತೀಚೆಗೆ ಅವರಲ್ಲಿ ಇದು ತೋರಿಸ್ಕೊಳ್ಬೇಕು ಅಂತ ಅವ್ರು ಹಾಕೊಳ್ಳುದಲ್ಲದೆ ಸಾಕಿದ ಪ್ರಾಣಿಗೆಲ್ಲ ಹಾಕಿ ಶುರು ಮಾಡಿದ್ರ ಅಂತ. ಹಾಗೆ ಆಗಿರಬಹುದು ಎಂಬ ಹಾಗೆ ನನ್ನ ಊಹೆ. ಕೇವಲ ಅಷ್ಟು ಮಾತ್ರವಲ್ಲ, ಈ ಕಾಡಿಗೆ ತಾನೇ ಅಧಿಪತಿಯೋ ಎಂಬಂತ ಸಗಾಢತೆ, ಬಹಳ ಅಹಂಕಾರದಿಂದ ವ್ಯವಸ್ಥೆ ಮಾಡಿದವ ನಾನೇ ಲೆಕ್ಕದಲ್ಲಿ ತಿರುಗ್ತಾ ಉಂಟು. ಹೇಗೆ ತಿರುಗಾಗ್ತಾ ಉಂಟು? ಹೌದಪ್ಪ, ಪುರ್ಸೊತ್ತೇ ಇಲ್ಲ. ಈ ಮಕ್ಕ ತಿರುಗ್ತಾ ಉಂಟು. ಏನೋ ಒಳ್ಳೆ ಲಾಭ ಆದ ಹಾಗೆ. ಹೌದು. ಎಲ್ಲವೂ ತನ್ನದೇ ಎಂಬಂತೆ ಹೀಗೆ ಮಾಡಿರುವ ಈ ಜೀವನ ಸಿರಿಯ ಶೂನ್ಯ
ಹಾಕಿದ್ದೇವೆ. ಎಷ್ಟು ನೀರು ಹಾಕಿದ್ದೇವೆ? ಸಾಯುವ ಗೊಬ್ಬರ ಹಾಕಿ ಬೆಳೆಸಿದ್ದಲ್ಲ. ಸಾಯುವುದಲ್ವೋ ಅದೆಲ್ಲ ಪುಣ್ಯಾತ್ಮ, ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಸಿದವರು. ಯಾವುದೊಂದು ಗೊಬ್ಬರ ಹಾಕಿದ್ದೇವೆ, ಗೊಬ್ಬರ ಹಾಕಿದ್ಬಿಡಲ್ಲ ಮಾತ್ರ. ಈ ನೈಸರ್ಗಿಕ ಎಂಬುದು ಇಷ್ಟು ಸುಂದರವಾಗಿ ಕಂಗೊಳಿಸಬೇಕು ಅಂತಾದ್ರೆ ನೀವಿಬ್ಬರು ಎಷ್ಟು ಬೆವರು ಸುರಿಸಿದ್ದೀರಿ, ಎಂತ ಶ್ರಮ ಪಟ್ಟಿದ್ದೀರಿ. ಆ ಎಲ್ಲ ಶ್ರಮವನ್ನ ಅರೆ ಗಳಿಗೆಯಲ್ಲಿ ಮಾಡ್ತಾ ಉಂಟು, ತನ್ನ ಕಾಲ್ತುಳಿತದ ಮೂಲಕವಾಗಿ ಕೆಡಿಸುತ್ತಾ ಉಂಟು. ವನದ ಸಿರಿಯನ್ನು ಹೌದು. ಹಾಗಿದ್ರೆ ಈ ಹಯವನ್ನು ಸುಮ್ಮನೆ ಬಿಡಬೇಕಾ? ಬಿಡಬಾರ್ದು. ಅದ್ರ ಹತ್ರ ಹೋಗಿ ಕೇಳುವ, ಯಾಕೆ ಹೀಗೆ ಮಾಡಿದೆ ಅಂತ ಕೇಳುವ. ಉತ್ತರ ಸಿಗ್ತದಾ? ಏನಪ್ಪ ಸಿಕ್ಕುದಿಲ್ಲ ಮಾರಾಯ. ಪ್ರಾಣಿ ಮಾತಾಡ್ತದೇನೋ. ಸುಳ್ಳಲ್ಲ. ಹಾಗಾಗಿ ಇದಕ್ಕೆ ಹೇಳಿ ಪ್ರಯೋಜನ ಇಲ್ಲ. ಇದೊಂದು ಮೂಕ ಪ್ರಾಣಿ. ಹೌದು. ಇದನ್ನ ಇಲ್ಲಿ ತಂದು ಬಿಟ್ಟಂತ ಆ ಪೊಡವೆ ಪಾಲಕ ಶೂನ್ಯ ಬುದ್ಧಿಯವನೇ, ಬುದ್ಧಿ ಶೂನ್ಯ. ಹೌದಾ? ಹಾಗಾಗಿ ಹಯವನ್ನ ವಂದಿಸಿದ್ದೆ ಹೌದು ಅಂತಾದ್ರೆ ಇದು ಯಾರದ್ದು ಏನು ಎಲ್ಲ ಗೊತ್ತಾಗ್ತದ. ಏನ್ ಮಾಡಿದ್ಯಾ ಕುದುರೆಯನ್ನ? ನೀ ಹೇಳಿದ ಹಾಗೆ ಕುದುರೆಯನ್ನು ಕಟ್ಟಬೇಕು ಅಂತ ನೋಡುವಾಗ ಎಂತ ಇರ್ಲಿಲ್ಲ. ಇನ್ನು ಉತ್ತರ ಕ್ರಿಯೆ ಇತ್ತಲ್ಲ. ನನ್ನ ಉತ್ತರ ಕ್ರಿಯೆ ಅಂತ ನೀ ಮಾಡುದೇನು? ಹೀಗೆ ಮಾಡಿದ್ರೆ ಮಾಡ್ತೇನೆ. ಹೇಗೆ ಮೇಲಿತ್ತಲ್ಲ ಉತ್ತರ, ಅದನ್ನೇ ಆ ಕುತ್ತಿಗೆ ಹಗ್ಗ ಹಾಕಿ ಆ ಬಾಳೆ ಮರ ಕಟ್ಟಕ್ಕೆ ಬಂದಿದ್ದೇವೆ. ಪಾಣಿ ಪಂಚಿ ಒಳ್ಳೇದಾಯ್ತು. ಅದ್ರಲ್ಲೇ ಕಟ್ಟಬೇಕು ನಾವು. ಹಾಗೆ ಬಾಳೆ ಮರಕ್ಕೆ ಕಟ್ಟಿದೆ ಅಲ್ವಾ? ಆಮೇಲೆ ಅದ್ರಲ್ಲಿ ಏನೋ ಸಿಗ್ತಾನ? ಅಲ್ಲ, ಬಾಳೆ ಮರ ಯಾಕೆ ಅನ್ನಕ್ಕೂ ಹೋಗುದಿಲ್ಲ, ಅಲ್ಲೇ ಇರ್ತದೆ. ಯಾಕೆ ಹಾಗೆ ಹೇಗೆ? ಪ್ರಾಣಿ ಅಲ್ಲ ನೋಡು, ಬಾಳೆ ಮರ ಅಲ್ಲೇ ಇರ್ತದೆ, ಪ್ರಾಣಿ ಅಲ್ಲ. ಪ್ರಾಣಿ ಮರ ತಪ್ಪಿಸ್ಕೊಂಡು ಹೋಗುದಿಲ್ಲ ಅಂತ. ಯಾಕೆ? ಈ ಪ್ರಾಣಿಗಳಿಗೆ ಒಂದು ಮೂಢನಂಬಿಕೆ ಇರ್ತಿರ್ತದೆ. ಯಾವುದು? ಕಟ್ಟಿದ್ದೇವೆ ಅನ್ನೋದು ಮುಖ್ಯ ಬಿಟ್ಟರೆ ಯಾವ್ದು ಕಟ್ಟಿದ್ದೇವೆ ಮುಖ್ಯ ಅಲ್ಲ. ಉದಾಹರಣೆಗೆ ಒಂದು ಕರುವಿನ ಕುತ್ತಿಗೆ ಹಗ್ಗ ಹಾಕಿ ಮರ ಹತ್ತಿರ ತಕೊಂಡು ಹೋಗಿ ಹೀಗೆ ಮಾಡ, ಅದ್ರ ಲೆಕ್ಕ ಏನು? ನಾನು ಕಟ್ಟಾಕಿದ್ದಾವೆ, ನಾವು ಹೋಗ್ಬಾರ್ದು ಅಂತ. ಮತ್ತೆ ಪುನಃ ನಾವು ಹೋಗಿ ಹೀಗೆ ಮಾಡ್ದೇವಿನ ಅದು ಹೋಗುದಿಲ್ಲ. ಅದು ಪ್ರಾಣಿಗಳೇ ಹಾಗೆ. ಹೊಂದಿ ಮೂಢನಂಬಿಕೆ ಅಂತ ಗೊತ್ತಿಲ್ಲ ನಿಂಗೆ. ಹೊಂದಿ ಹೋಗಿ ಹಿಂಡ್ಲಿ ತಲೆ ಹಾಕುದು, ಅದು ಹೇಳುದೇನು? ನಾನು ಯಾರಿಗೆ ಕಾಣುವುದಿಲ್ಲ ಅಂತ. ತಲೆ ಮಾತು ಹಿಂಡೊಳಗಿರ್ತದೆ, ಮೈಯಲ್ಲಿ ಹೊರಗಿರ್ತದೆ. ಅದಕ್ಕೆ ಇರ್ಲಿ, ಆದ್ರೂ ಪ್ರಾಣಿಗಳಿಗಾದ್ರೂ ತಮ್ಮ ವ್ಯಾಪ್ತಿ ಏನು ಅನ್ನೋದು ಗೊತ್ತುಂಟು. ಹೌದು. ಮನುಷ್ಯರಾಗೇನೋ ಅದಲ್ಲ, ವ್ಯಾಪ್ತಿಯೇ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ಏನೇನಿದೆ ಹಣೆ ಮೇಲೆ ನೇತಾಡ್ತಾ ಇತ್ತಪ್ಪ. ಮುಂದೊಳ್ಳೆದಾಯ್ತು. ಇದನ್ನ ಬಿಡಿಸಿ ಎಲ್ಲರಿಗೂ ಕೇಳುವ ಹಾಗೆ, ಎಲ್ಲರಿಗೂ ಅರ್ಥ ಆಗುವ ಹಾಗೆ ಒಂದು ಓದು ಒಳ್ಳೆ ಕೆಲಸ ಮಾಡ್ತಾರ. ನೀನು ಸ್ವಲ್ಪ ಓದ ಮಾರಾಯ. ನಮ್ಮಲ್ಲಿ ಸ್ವಲ್ಪ 2 ಅಕ್ಷರ ಕಲ್ತು ನೀನೆ ಓದು. ಲೇಖನವ ಬಿಡಿಸುತ್ತಲಿ ಭೂಸುರ, ಲೇಖನವ ಬಿಡಿಸುತ್ತಲಿ ಭೂಸುರ, ಬಿಡಿಸುತ್ತಲಿ ಭೂಸುರ. ಸಕಲ ವಿಷಯಗಳ ವಾಚಿಸಿದ ಎಂತ ಓದೋದು? ಅಲ್ಲಿದ್ದದ್ದು ಅವು ಓದದ್ದು ಅವ್ರು ಈಗ ನಮಗ್ ಕಲಿಸ್ಬೇಕು ಅಂತ ಅವ್ರು ಓದದ್ದು. ದೇವರನ್ನ ಮಾಡಿ ಹೇಳುತ್ತೆ, ಈ ಬಾಮಿನಿ ಪುಸ್ತಕದಲ್ಲಿಲ್ಲ. ನನ್ನ ಮಂಗನ ಮಾಡ್ಬೇಕಂತ ಕೈ ಪದ್ಯ ಹಾಕದ್ದವ್ರು. ಏನ್ ನಾವತ್ತೆ ಹೆತ್ತ ಹಾಕಿ ಕಟ್ಕೊಂಡು ಪದ್ಯ ಹೇಳಿದ್ರೆ ನಂಗೆ ಬರುದಿಲ್ವಾ? ನೋಡ್ತಾ ಇದೆ ಈಗ. ಲೇಖನವ ವಾಚಿಸುತ್ತ ಭೂಸೂರ, ಯೋಚಿಸುತ್ತ ಮಾಡುಚೆ ಮಾಡುಚೆ ಬಿಂದಿರುಗಿಸಿ. ಮತ್ತೆ ಈ ರಾಗಲ್ಲ ಎಲ್ಲಿ ಕಲ್ತೆ ಮಾರ? ಯಾರು ಕಲುವುದಲ್ಲ ಮಾರ, ಯಾವ ಬುದ್ಧಿವಂತರು ಲೆಕ್ಕ. ಅಲ್ಲ, ಅದನ್ನ ನಾನು ಓದುದಾ? ಅವಾಗ ಅವನೇ ಹೇಳಿದ್ದ, ನಾವು ತರಗತಿಯಲ್ಲಿ ಹೆಚ್ಚಿನ ಅಭ್ಯಾಸ ಮಾಡಿದವರು, ಒಂದೊಂದು ತರಗತಿಯಲ್ಲಿ 4 ವರ್ಷ ಕೂತು ಅಭ್ಯಾಸ ಮಾಡಿದವರು. ನಾವು ಓದ್ಬೇಕು ಅಂತ ಆದ್ರೆ ಕನಿಷ್ಠ ಪಕ್ಷ ಆನೆ ಹಣೆ ಮೇಲೆ ಇರಬೇಕು. ಇದು ಸಾಮಾನ್ಯ ಕುದುರೆ ಹಣೆ ಮೇಲೆ ಇದ್ದಲ್ಲವೇ, ನಮಗೆ ನಗಣ್ಯ. ನೀನೇ ಓದು, ನೀವು ಓದು. ಗೊತ್ತೀಯಾ? ಗೊತ್ತಾನೆ, ಬಿಡಿಸುವಾಗ್ಲೇ ಗೊತ್ತಾಗ್ತದೆ. ಗಾಂಭೀರ್ಯತೆ ಉಂಟು ಅನ್ನಿಸ್ತದೆ. ಅದೆಲ್ಲ ಬಿಡುವುದೇ ಇಲ್ಲ. ತಪ್ಪು ಬರ್ದಿದ್ದಾರೆ, ತಪ್ಪಾಗಿ ಬರ್ದಿದ್ದಾರೆ. ಅದೇ ಗೊತ್ತಾಯ್ತು, ನೋಡಿದ್ರೆ ಗೊತ್ತಾಗ್ತದೆ. ಆ
ಆದ್ರಿಂದಾಗಿ ಗುರುಗಳು ಹೇಳಿದ್ದಾರೆ ತಪ್ಪಾಗಿ ಓದಬಾರದು ಅಂತ. ಆಗ ಓದುವುದಿಲ್ಲ. ಹಾಗಂತ ಬರ್ದಿದ್ದೇನೆ ಓದು ಅಂದ್ರೂ ಕಷ್ಟ ಆಗ್ತದೆ. ಗೊತ್ತಾಯ್ತು, ಕೊಡು, ಎಲ್ಲ ಗೊತ್ತುಂಟು, ನಾನೇ ಓದ್ತೇನೆ. ಸರಿ ಮಾಡಿ ಓದುವ ಅಂದ್ರೆ ಅದ್ರಲ್ಲಿ ಬರ್ದದ್ದು ಓದಿದಾಗ ಆಯ್ತಾ. ತರಣಿ ವಂಶಜ ರಾಮ ತರೆಯೋಳು ನಿತ್ತಿ ಮಧುರಗಮಿದವ ಮಾಡ್ಬನು ಪರಮ ವಿಕ್ರಮಿಗಳು ಗಯವನ್ನು ಬಂಧಿಸಿ ದುರವನ್ನು ಕೊಡಬಹುದು. ತುರಕಂಜಿ ನಡೆವರು ಕನಕಾದಿಗಳ ಇತ್ತು ಮಣಿಯಲು ಪಾದದೊಳು ತಣಿಸದೆ ಪೊರವನು ರಣಗಲಿ ಶತ್ರುಘ್ನ ಗಣಿಸುವ ಮಿತ್ರರಣ ಸಿಟ್ಟು ಬಂದಾಗ ಕೆಲವೆಲ್ಲ ಉದುರಿ ಬೀಳ್ತದೆ. ಆದ್ರೆ ಯಾವ್ದು ಉದ್ರಿ ಸಿಗಲಿಲ್ಲ. ಸಿಟ್ಟು ಬಂದ್ರೆ ಹಾಗಾಗ್ತದೆ ನಮಗೆ. ಅದಲ್ಲ, ಲೇಖನವನ್ನು ಬಿಡಿಸಿ ವಾಚಿಸಿರುವಂತಹ ನಾನು ವಿಷಯವನ್ನು ಅರ್ಥವಿಸಿಕೊಂಡದ್ದು ಹೀಗೆ. ಸುಳ್ಳಲ್ಲ, ಲೇಖನದಲ್ಲಿ ಏನುಂಟು ತಮ್ಮ? ತರುಣಿ ವಂಶಜ ರಾಮ. ಏನವ? ತುರುಣಿ ವಂಶಜ. ತುರುಣಿ ವಂಶಜ ಅಲ್ವಾ, ಸೂರ್ಯ ವಂಶದವ. ಶ್ರೀರಾಮಚಂದ್ರಮನು ಅಶ್ವಮೇಧವನ್ನು ಕೈಗೊಂಡಿದ್ದಾನೆ. ಮಾಡ್ಲಿ ಬಿಡ. ಕಾರಣ ಏನು? ರಾವಣಾದಿ ಕುಂಭಕರ್ಣರಂತಹ ಮಹಾಕಳರನ್ನ ವಧಿಸಿದವನು ಶ್ರೀರಾಮಚಂದ್ರ. ಇರಬಹುದಲ್ಲ, ಉಂಟೆ ಇರ್ಲಿ. ಈ ರಾವಣ ಕುಂಭಕರ್ಣಾದಿಗಳು ಯಾಗ ಮಾಡ್ತಾ ಇದ್ದಾನೆ. ಹೌದು, ಊಟಕ್ಕೆ ಹೋಗುವ ನಮಗೆ ಸಮಸ್ಯೆ. ನಿನಗೊಂದು ಅದೇ ಮಾರೆ, ಎಲ್ಲಿ ಹೋಗೋದು ಒಂದು ಎಲ್ಲಿ ಸಿಗ್ತದೆ ಅಂತ ನೋಡು. ನಾವು ಹಾಗೆ ನಿನಗೆ ತೊಂದರೆ ಆಗಿದೆ ಇಲ್ಲ? ಅದಕ್ಕೆ ತೊಂದರೆ ಆಗಿದೆ ಅಂತ ಬ್ರಾಹ್ಮಣ ಭೋಜನ ಪ್ರಿಯ. ಅದು ಭೋಜನ ಪ್ರಿಯರ ಅಲ್ಲ ಅಂತಲ್ಲ, ಆದ್ರೆ ಕಂಡಲ್ಲೆಲ್ಲ ಹಾಗೆ ಹೋಗುದಲ್ಲ. ಹಾಗಿದ್ರೆ ಈ ಯಾಗವನ್ನು ಕೈಗೊಳ್ಳುವುದಕ್ಕೆ ಕಾರಣ ಏನು? ಆ ರಾವಣ ಕುಂಭಕರ್ಣರು ಮಹಾ ದುಷ್ಟರಾದ್ರು ಬ್ರಹ್ಮವಂಶದಲ್ಲಿ ಜನಿಸಿದವರು. ಹೌದಪ್ಪ. ಹಾಗಾಗಿ ಈ ಬ್ರಹ್ಮರಕ್ಕಸರನ್ನ ಕೊಂದಿದ್ದಾನೆ ಎಂಬಂತ ಆ ಬ್ರಹ್ಮ ಹತ್ಯಾ ದೋಷ ಎಲ್ಲಿ ತನಗೆ ಅಂಟಿತೋ ಎಂಬಂತ ಶಂಕೆ, ಅದನ್ನ ದೂರೀಪಡಿಸಿಕೊಳ್ಳುವುದಕ್ಕೆ ಈಗ ಅಶ್ವಮೇಧ. ಇದರ ಅರ್ಥ ಏನು ಗೊತ್ತಾ? ಈ ಕುದುರೆಯನ್ನ ಹೀಗೆ ಪೂಜೆ ಮಾಡಿ ಬಿಡುವುದು. ಇದು ಎಲ್ಲೆಲ್ಲಿ ಹೋಗುತ್ತದೋ ಅದನ್ನ ಯಾರು ಕಾಣುತ್ತಾರೋ ಅವರಿಗೆ ಬಲ ಉಂಟು ಅಂತಾದ್ರೆ ಇದನ್ನ ಕಟ್ಟಬೇಕು. ಹಾಗೊಮ್ಮೆ ಕಟ್ಟಿದ್ದೇ ಹೌದು ಅಂತಾದ್ರೆ ಬರುವಂತ ವೀರರೊಡನೆ ಧುರವನ್ನ ಕೊಡಬೇಕು. ಅದಲ್ಲ, ರಣಕಂಜಿ ನಡೆದವರ ಕನಕಾದಿಗಳನ್ನಿತ್ತು ಮಣಿಯಲು ಪಾದದಳು ಅಂದ್ರೆ ರಣಗಲಿ ಶತ್ರುಘ್ನ ದಣಿಸದೆ ಪೊರೆವನು. ಹೀಗೆ ಬರೆದಿದ್ದಾರೆ. ಅಂದ್ರೆ ಬಂದವರಲ್ಲಿ ನಾವು ಕಟ್ಟಿದವರು. ಹೌದು, ಯುದ್ಧ ಮಾಡಬೇಕು. ಆದಿತ್ಯ ಮೊದಲು ಬಿಡುವ ಕಾದುವುದೆಲ್ಲ ಬೇಡ. ಹಾಗಾಗಿ ಅದನ್ನು ಕಟ್ಟಿ ಕೊಳಿಸಿ ಬಿಡೋದು. ಕೊಟ್ಟು ಬೇಡ, ಇದನ್ನ ಗೊಬ್ಬರ ಕೊಂಡೆ ಹೋದಾಕ ಅದನ್ನು ಬಿಡುವ. ಅದನ್ನ ಬಿಡುವ. ನಾವು ನೋಡ್ಲಿಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ. ಅದನ್ನ ಯಾಕೆ ಗೊಬ್ಬರ ಕೊಂಡಿ ಹೋಗಿಯುವುದು? ಮತ್ತೆ ನಮ್ಗೆ ನಿಮ್ಮಿಬ್ರನ್ನು ಕಡ್ದು ಹೋಗಿದ್ದೇನೆ ಈಗ. ಮಾರಿದ ಪೌರುಷ ರಾಮಗೆ. ರಾಮನಿ ಪೌರುಷ ಮಾರಲಿ ಎತ್ತದೆ ಮಾಡಲಿ, ನಮಗೆ ಅಂತಕ್ಕೆ ಮಾರಿದಲ್ಲ. ಎಷ್ಟು ಮಾರ್ಲಿಕ್ಕೆ ಎಂತದಿಲ್ಲಲ್ಲ, ನಾವು ಸುಮ್ಮನೆ ಆಯ್ತಪ್ಪ. ಏನ್ ನಮ್ಮಲ್ಲಿ ಪೌರುಷ ಇಲ್ವಾ? ಅವನೊಬ್ಬನಿಗೆ ಮಾರಾಟ ಆಗಿದ್ಯಾ? ನಾವು ತಾಯಿ ಹೆತ್ತ ಮಕ್ಕಳೇ, ನಾವು ಗಂಡು ಮಕ್ಕಳೇ, ನಮ್ಮಲ್ಲಿಯೂ ಪರಾಕ್ರಮ ಉಂಟು. ನಿನ್ಗೆ ಅನುಮಾನ ಉಂಟಾ? ಮಾದಯ್ಯ, ನಿನ್ನಲ್ಲಿ ಇರ್ಬೋದು. ನಮ್ಮನ್ನು ಯಾಕೆ ಸೇರಿಸ್ಕೊಳ್ಳ? ನಿಮ್ಮ ಹತ್ರ ಆಗುದಿಲ್ವಾ? ನಮ್ಮನ್ನು ಯಾಕೆ ಅದಕ್ಕೆಲ್ಲ ಬಲಿ ಕೊಡ್ತೇವೆ ನೋಡು. ನಾನಿರುವಾಗ ಬಲಿ ಆಗ್ತೀರ ನೀವು? ಒಂದು ನಮ್ಮನ್ನು ನಂಬ್ಕೊಂಡು ನೀವು ಹೋಗ್ಬೇಡ. ಯಾಕೆ? ನಾವು ಪೆಟ್ಟಿಗೆ ಜನ ಅಲ್ಲ. ಹೌದೇನಾ? ನಾವು ಇವತ್ತಿನವರೆ ಬಾಯಿ ಆಡಿಸ್ಕೊಂಡೇ ಬದುಕದ್ ಬಿಟ್ರೆ ಎಲ್ಲೂ ಪೆಟ್ಟು ಮಾಡೋದಿಲ್ಲ. ಹಾಗಾಗಿ ನಮ್ ನಂಬ್ಕೊಳ್ಬೇಡ ನೀನು. ಸ್ವಲ್ಪ ಸುಮ್ಮನಿರಿ. ಅದಕ್ಕೆಲ್ಲ ನೀವು ಹೆದರುವುದು ಬೇಡ. ಅಂಜುವಂತ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಲವನಿರುತ್ತ ನಿಮಗೆ ಯಾಕೆ ಭಯ? ಎಂತಹ ಮಹಾ ಪರಾಕ್ರಮಿಗಳೇ ಬಂದದ್ದೇ ಹೌದು ಅಂತಾದ್ರೂ ನನ್ನ ಪರಾಕ್ರಮದ ಎದುರುಗಡೆಯಲ್ಲಿ ಅವರನ್ನೆಲ್ಲರನ್ನು ಮಣಿಸ್ತೇನೆ. ವಿಶ್ವಾಸದಿಂದ ಕುದುರೆಯನ್ನು ಕಟ್ಟಿ ಯಾರು ಬರ್ತಾರೆ ಅವರು. ಸಣ್ಣವನಾಗಿ ನೀ ಇಷ್ಟು ಮಾತಾಡಿದ ಮೇಲೆ ಇರುವಾಗ ನಾವ್ಯಾಕೆ ಸುಮ್ಮನೆ ಇರ್ಬೇಕು? ಮತ್ತೆ ಹಿರಿಯರಾದಂತಹ ನೀವು ಉಪ್ಪಿಟ್ಟಿನಲ್ಲಿ ಬಲ ಉಂಟು ಮಾತಿಲ್ಲವೇ? ಬಲ ಇದ್ದದ್ದಲ್ವ?
ಒಗ್ಗಟ್ಟಿನಲ್ಲಿ ಬಲ ಉಂಟು. ಅದರಲ್ಲೂ ಉಂಟು ಕೇಳಿದ್ದೇನೆ. ಅದರಲ್ಲೂ ಉಂಟು, ಅದರಲ್ಲೂ ಉಂಟು. ಏಳರಲ್ಲೂ ಉಂಟು. ಒಗ್ಗಟ್ಟಿನಲ್ಲಿ ಬಲ ಉಂಟು, ನಾವು ನೋಡೇ ಬಿಡುವ. ಇಕ್ಕಟ್ಟಿನಲ್ಲಿ ಏನುಂಟು? ಕಷ್ಟ ಉಂಟು.